ನಮಸ್ತೆ ಡೇರಾಸ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ ಸರ್. ತುಂಬ ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಿದ್ರಿ ಮತ್ತು ಫೋನ್ ಮಾಡಿದಾಗೆಲ್ಲ ಕೇಳ್ತಾಯಿದ್ರಿ, ಸರ್ ನಾನು ಫಿಸಿಕಲ್ ಪ್ರಾಕ್ಟೀಸ್ ಮಾಡಬೇಕಾ, ಕಟ್ ಆಫ್ ನಂದು ಎಷ್ಟು ಬರುತ್ತೆ, ಯಾವ ಜಿಲ್ಲೆಗೆ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಕ್ವಶನ್ಸ್ ಕೇಳ್ತಾಯಿದ್ರಿ. ನಾನು ಇದ್ರ ಬಗ್ಗೆ ಕಟ್ ಆಫ್ ಬಗ್ಗೆ ನಾನು ಯೂಶಲಿ ಯಾವುದು ಹೇಳಲ್ಲ, ಯಾಕೆಂದರೆ ಕಟ್ ಆಫ್ ಬಿಟ್ಬಿಟ್ಟು ನೀವು ಮುಂದಿನ ಎಕ್ಸಾಮ್ಸ್ಗಳಿಗೆ ಕಾನ್ಸಂಟ್ರೇಟ್ ಮಾಡಿ ಅಂತಲೇ ಹೇಳ್ತೀನಿ. ತುಂಬ ವಿದ್ಯಾರ್ಥಿಗಳು ಫಿಸಿಕಲ್ ಪ್ರಾಕ್ಟೀಸ್ ಮಾಡಬೇಕಾಗಿರೋದ್ರಿಂದ ಮತ್ತು ಎಕ್ಸಾಮ್ಸ್ಗಳು ಹತ್ರ ಇರೋದ್ರಿಂದ ನಾನು ಒಂದಷ್ಟು ಇನ್ಫಾರ್ಮೇಷನ್ನ ಕೊಡ್ತೀನಿ. ನೀವು ಅದರ ಆಧರಿಸಿದ ಮೇಲೆ ನೀವು ಏನು ಮಾಡ್ಬೋದು, ಡಿಸೈಡ್ ಮಾಡಿ ಮಾಡಬೇಕೋ ಫಿಸಿಕಲ್ ಮಾಡಬೇಕು ಬೇಡವೋ ಅನ್ನೋದು. ಮೇಯ್ನ್ ಇಂಪಾರ್ಟೆಂಟ್ ಏನಾಗುತ್ತೆ, ಫಿಸಿಕಲ್ಲು ನೀವು ಯಾವ್ದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ಅಥವಾ PSC ಎಕ್ಸಾಮ್ಸ್ಗೆ ಅಥವಾ ಯೂನಿಫಾರ್ಮ್ ಸರ್ವಿಸ್ಗೆ ಓದ್ತಾ ಇರ್ತೀರಾ, ನೀವು ಪ್ರತಿದಿನ ಫಿಸಿಕಲ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆದರೆ ಕಟ್ ಆಫ್ನ ನಂಬ್ಕೊಂಡು ನೀವೇನಾದರೂ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡೋಕೆ ಹೋದರೆ, ಅಕಸ್ಮಾತ್ 0.5ನೋ 0.25ನೋ ಅಥವಾ 1 ಮಾರ್ಕ್ಸಲ್ಲೋ ನಿಮ್ಮದು ಕಟ್ ಆಫಿಂದ ಕೆಳಗೆ ಮೇಲೆ ಆಯಿತು ಅಂತಂದರೆ, ನೀವೇನಾಗುತ್ತೆ, ಫಿಸಿಕಲ್ ಪ್ರಾಕ್ಟೀಸ್ ಮಾಡಿರಲಿಲ್ಲ ಅಂತಂದರೆ ಖಂಡಿತ ನೀವು ಸೆಲೆಕ್ಟ್ ಆದ್ರೂ 1:5 ಬಂದ್ರೂ ನೀವು ಕಷ್ಟ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ರೆಡಿ ಇರಬೇಕು ಫಿಸಿಕಲ್ಗೆ. ಮೇನ್ ಇಂಪಾರ್ಟೆಂಟ್, ಇಟ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಟಾಪಿಕ್. ಒಂದು ನೀವು ಫಿಸಿಕಲ್ ರೆಡಿ ಇರಬೇಕು. ಇಲ್ಲ ಸರ್ ನಾವು ಇನ್ನೂ ಫಿಸಿಕಲ್ ರೆಡಿ ಇಲ್ಲ, ನಮ್ಮ ಕಟ್ ಆಫ್ ಗೊತ್ತಾದ್ಮೇಲೆ ನಾವು ಓದ್ತೀವಿ ಅಂತಂದರೆ, ಓಡ್ತೀವಿ ಅಂತಂದರೆ ಅದು ಕಷ್ಟ ಆಗುತ್ತೆ, ಗೊತ್ತಾಗ್ತದೆ. ಏಕೆಂದರೆ ಯಾವಾಗ ಫಿಸಿಕಲ್ ಕರೀತಾರೆ ಗೊತ್ತಿಲ್ಲ, ಸೆಪ್ಟೆಂಬರಲ್ಲೇನೋ ಫಿಸಿಕಲ್ ಕರೀತಾನೆ ಅಂತ ಒಂದು ರೂಮರ್ ಇದೆ. ನೋಡಬೇಕು ಯಾವಾಗ ಕರೀತಾರೆ. ಯಾಕೆಂದರೆ ಈಗ KSP ಗ್ರೌಂಡ್ಸ್ ಎಲ್ಲ ಫುಲ್ ಖಾಲಿ ಇದೆ. ಯಾಕಂದರೆ ಯಾವುದು ಇದನ್ನೇ ಎಕ್ಸಾಮ್ಸ್ ಮುಗಿದ ತಕ್ಷಣ KE ಏನಾದರೂ ಅವ್ರಿಗೆ ರಿಸಲ್ಟ್ ಕೊಡ್ತಿದ್ದಂಗೆ ಅವ್ರು ಒಂದಿಷ್ಟು ಫೈನಲಿ ಏನು ಮಾಡಿದ್ರು, ಫಿಸಿಕಲಿ ಕರೀತಾರೆ. ಹಾಗಾಗಿ ನೀವು ಮೆಂಟಲಿ ರೆಡಿ ಇರಬೇಕು. ಸರ್ ಹಂಗಂದ್ರೆ ನಂದು ಕಡಿಮೆ ಬಂದಿದೆ ಸ್ಕೋರು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಜನ ಪ್ರಶ್ನೆ ಕೇಳ್ತಾ ಇರ್ತಾರೆ. ಖಂಡಿತ, ಯಾಕೆಂದರೆ ಈ ಸತಿ ಲಾಸ್ಟ್ ಎಕ್ಸಾಮ್ಸ್ಗೆ ಹೋಲಿಸ್ಕೊಂಡಾಗ ಕಟ್ ಆಫ್ ತುಂಬ ಡಿಫ್ರೆನ್ಸ್ ನಿಲ್ಲುತ್ತೆ. ಯಾಕೆಂತಂದರೆ ಆ ಎಕ್ಸಾಮ್ಸ್ ಏನಾಗಿತ್ತು, ಇಲ್ಲ ಒನ್ ಲೈನರ್ ಇತ್ತು ಮತ್ತು ಡಿಫಿಕಲ್ಟಿ ಲೆವೆಲ್ ಕಮ್ಮಿ ಇತ್ತು. ಹಾಗಾಗಿ ಕಟ್ ಆಫ್ ಜಾಸ್ತಿ ನಿಲ್ತಾ ಇತ್ತು. ಮತ್ತು ಈ ಸತಿ ಏನಾಗಿದೆ, ಕಟ್ ಆಫು ಕಡಿಮೆ ನಿಲ್ಲಕ್ಕೆ ಕಾರಣ 3-4 ಕಾರಣಗಳಿದೆ. ಒಂದು, ಕ್ವೆಶ್ಚನ್ ಪೇಪರ್ ಟಫ್ ಇದ್ದು KE ನಡೆಸಿದಂಥ ಪ್ರಶ್ನೆ ಪತ್ರಿಕೆ ಇತ್ತು. ಇದರಲ್ಲಿ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಎಕ್ಸಾಮ್ ನಡೆದಿದೆ ಒಂದು. ಎರಡನೇದು, ಟಫ್ ಪೇಪರ್ ಕೊಟ್ಟಿದ್ದಾರೆ. ಮೂರನೇದು, 5ನೇ ಆಪ್ಷನ್. ಇಲ್ಲಿ ತುಂಬ ಹುಡುಗರು ತಪ್ಪು ಮಾಡಿರೋದು. 5ನೇ ಆಪ್ಷನ್ ಫಿಲ್ ಮಾಡಬೇಕಾದ್ರೆ ಕೆಲವು ರೈಟ್ ಆಗಿರೋ ಆನ್ಸರ್ಗೂ ಫಿಲ್ ಮಾಡಿದ್ದಾರೆ, ಕೆಲವನ್ನ ಫಿಲ್ಲೇ ಮಾಡಿಲ್ಲ. ಈ ರೀತಿ ತಪ್ಪು ಮಾಡಿರೋದ್ರಿಂದ ಏನಾಗುತ್ತೆ, ಕಟ್ ಆಫು ಹುಡುಗರು ಹೇಳಿರೋ ಸ್ಕೋರ್ಗೂ ಮತ್ತು ಕಟ್ ಆಫು ಭಾಳ ಡಿಫ್ರೆನ್ಸ್ ಆಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಕೆಲವು ಒಂದು ವೈಜ್ಞಾನಿಕ ವಿಧಾನಗಳನ್ನ ಅಳವಡಿಸ್ಕೊಂಡು ಅದು ಸ್ಟೂಡೆಂಟ್ಸ್ನ ಫೀಡ್ಬ್ಯಾಕ್ ತೊಗೊಂಡು, ಯಾಕೆ ನಮ್ಮ ಸ್ಟೂಡೆಂಟ್ಸ್ಗಳು ನನಗೆ ಪರಿಚಯ ಇರೋರು, ಚೆನ್ನಾಗಿ ಓದಿರೋರು ಅಥವಾ ಇವ್ರು ಸೆಲೆಕ್ಟ್ ಆಗ್ತಾರೆ ಅನ್ನೋರು, ಅವ್ರ ಸ್ಕೋರ್ಗಳು ಮತ್ತು ಈ ಬೇರೆ ಬೇರೆ ಚಾನಲಲ್ಲಿ ಆಗ್ತಂತಹ ಪೋಲ್ಗಳು ಮತ್ತು ವಿದ್ಯಾರ್ಥಿಗಳು ಕೊಟ್ಟಂಥ ಒಪಿನಿಯನ್ ಆಧಾರದ ಮೇಲೆ ನಾನೊಂದು ಪ್ರಿಡಿಕ್ಷನ್ ಹೇಳ್ಬೋದು, ಆ ಥರ ಈ ಥರ ಕಟ್ ಆಫ್ ಬರುತ್ತೆ ಅಂತ. ಬಟ್ ಇದು ನಾಟ್ ಅಫಿಷಿಯಲ್. ಮತ್ತು ಅಕಸ್ಮಾತ್ ಇದು ಆಗ್ಬೋದು, ಇದಕ್ಕಿಂತ 1-2-3 ವೇರಿಯೇಷನ್ಗಳು ಆಗ್ಬೋದು, ಗೊತ್ತಾಗ್ತದೆ. ಅದಕ್ಕೆ ನಿಮಗೆ ನಿಮ್ಮ ಒಂದು ಸಮಾಧಾನಕ್ಕೋಸ್ಕರ ನಾನು ಇದನ್ನು ಕೊಡ್ತಾ ಇದ್ದೀನಿ. ಇದನ್ನು ಅರ್ಥ ಮಾಡಿಕೊಂಡು ನೀವು ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. ಆಮೇಲೆ ನೆಗೆಟಿವ್ ಮಾರ್ಕಿಂಗ್ ಬೇರೆ ಇದ್ದಿದ್ದರಿಂದ 0.25 ಮಾರ್ಕ್ಸ್ ಇರೋದ್ರಿಂದ ಕಟ್ ಆಫ್ ವೇರಿಯೇಷನ್ಸ್ ಆಗೇ ಆಗುತ್ತೆ. ಕಡಿಮೆ ನಿಲ್ಲೇನಿದೆ ಈ ಸತಿ. ಆಮೇಲೆ ಜಾಸ್ತಿ ಪೋಸ್ಟ್ ಇದೆ ಈ ಸತಿ. ಜಾಸ್ತಿ ಪೋಸ್ಟ್ ಇರೋದ್ರಿಂದ ಸಹ ಕಟ್ ಆಫು ಕಡಿಮೆ ನಿಲ್ಲುತ್ತೆ. ನಾನೀಗ ಒಂದಷ್ಟು ಹೇಳ್ತೀನಿ. ಆಮೇಲೆ ನೀವು ಸರ್ ನಾನು 2A ಕ್ಯಾಟಗರಿ ಎಷ್ಟು, ಕನ್ನಡ ಮೀಡಿಯಮ್ ಎಷ್ಟು, ಮತ್ತು ಹೈದರಾಬಾದ್ ಕರ್ನಾಟಕ ಎಷ್ಟು, ಮತ್ತು ಇನ್ನು ಬೇರೆ ಬೇರೆ ವುಮೆನ್ಸ್ಗೆ ಎಷ್ಟು, ಈ ಜಿಲ್ಲೆ ಎಷ್ಟು, ಆ ಜಿಲ್ಲೆ ಎಷ್ಟು ಅಂತ ಕೇಳಕ್ಕೆ ಹೋಗ್ಬೇಡಿ. ಒಂದು ಆನ್ ಆ್ಯಂಡ್ ಅವರೇಜ್ ಒಂದು ಪ್ರಿಡಿಕ್ಷನ್ ಕೊಡ್ತೀನಿ. ಒಂದು ಏನು ಹೇಳ್ತೀನಿ, ಕಟ್ ಆಫ್ ಹೇಳ್ತೀನಿ. ಅದ್ರ ಮೇಲೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಏನು ನೀವು ಮಾಡಬೇಕು ಬೇಡವೋ ಅಂತ. ನನ್ನ ಪ್ರಕಾರ 60+ ಎಬೋವ್ ಇತ್ತು ಅಂತಂದರೆ, 60+ ಎಬೋವ್ ಇತ್ತು ಅಂದರೆ ನೀವು ಕಣ್ಣು ಮುಚ್ಕೊಂಡು ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. ಅವ್ರು ಯಾವುದೇ ಕ್ಯಾಟಗರಿ ಆಗಿರಲಿ, 60+ ಇತ್ತು ಅಂತಂದರೆ ನೀವು ಆರಾಮ್ಸೆ ಏನು ಮಾಡ್ಬೋದು, ಫಿಸಿಕಲ್ನ ಪ್ರಾಕ್ಟೀಸ್ ಮಾಡ್ಬೋದು. ಮಹಿಳೆಯರು 50+ ಎಬೋವ್ ಇತ್ತು ಅಂತಂದರೆ ನೀವು ಸಹ ಆರಾಮ್ಸೆ ಏನು ಮಾಡ್ಬೋದು, ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. HK ನಾನ್ HK ಏನು ತಲೆ ಕೆಡಿಸ್ಕೋಬೇಡಿ, ಯಾವ ಜಿಲ್ಲೆ ಅಂತಲೂ ತಲೆ ಕೆಡಿಸ್ಕೋಬೇಡಿ. ಹುಡುಗರು 60+, ಹುಡುಗಿರು 50+ ಏನಾದರೂ ಇತ್ತು ಅಂತಂದರೆ ನೀವು ಫಿಸಿಕಲ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಒಂದು. ಎರಡನೇದು, 2A ಕ್ಯಾಟಗರಿ GMಗೆ ನನ್ನ ಪ್ರಕಾರ ಎಷ್ಟು ನಿಲ್ಬೋದು, ಈ ಕ್ಯಾಟಗರಿಯಿಂದ ಪುರುಷರಿಗೆ 58-64 ಒಳಗಡೆ ನಿಲ್ಬೋದು ಅಂತ ನನ್ನ ಪ್ರಿಡಿಕ್ಷನ್ ಇದೆ. ಮಹಿಳೆಯರಿಗೆ 50-56 ನಿಲ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು 2A ಕ್ಯಾಟಗರಿಗೆ 54-59, ಮಹಿಳೆಯರಿಗೆ 46-51, 2B 52-55, 42-47 ನಿಲ್ಬೋದು. 3A 56-61 ಹೋಗ್ಬೋದು, 48-53 ಬರ್ಬೋದು. 3B 51-56, ವುಮೆನ್ಸ್ಗೆ 43-48, SCಗೆ 48-53, 42-45 ವುಮೆನ್ಸ್ಗೆ, STಗೆ 44-49, 36-41 ಮಹಿಳೆಯರಿಗೆ ಬರ್ಬೋದು. ಈ ರೀತಿ ಟೋಟಲ್ ಒಂದು GM ನಿಮ್ದೇನಾದರೂ
ಹುಡುಗರದು 60, ಹುಡುಗಿಯರದು 50 ಮೇಲಿತ್ತು ಅಂತಂದರೆ ನೀವೇನು ಮಾಡೋದು, ಆರಾಮ್ಸೆ ನಿಮ್ಮ ಫಿಸಿಕಲ್‌ನ ಪ್ರಾಕ್ಟೀಸ್‌ನ ಪ್ರಾರಂಭ ಮಾಡಿ. ಫಿಸಿಕಲ್‌ನ ಒಂದೇ ಸತಿ ಓಡಿ ಮೈಕೈ ನೋವು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರತಿದಿನ ಡೈಲಿ ಇಂಪ್ರೂವ್‌ಮೆಂಟ್ ಮಾಡ್ತಾ ಹೋಗಿ. ತುಂಬ ವಿದ್ಯಾರ್ಥಿಗಳು ಈ ಸತಿ ಕ್ವಾಲಿಫೈ ಆದ್ರೂ, ಯಾಕೆಂತಂದರೆ ಏಜ್ ಜಾಸ್ತಿ ಕೊಟ್ಟಿರೋದ್ರಿಂದ ತುಂಬ ವಿದ್ಯಾರ್ಥಿಗಳು ಕ್ವಾಲಿಫೈ ಆಗ್ತಾರೆ ಚೆನ್ನಾಗಿ ಓದಿರೋರು. ಆದರೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿರಲ್ಲ. ಏಜ್ ಫ್ಯಾಕ್ಟರ್ ಇರುತ್ತೆ. ಕೆಲವರು 32, 33 ಇರ್ತೀರಾ. ಫಿಸಿಕಲ್ ಪ್ರಾಕ್ಟೀಸ್ 35 ವರೆಗೂ ಹೋಗಿದೆ ಈ ಸತಿ. ಹಾಗಾಗಿ ಫಿಸಿಕಲ್ ಪ್ರಾಕ್ಟೀಸ್ ಅಂಥ ವಿದ್ಯಾರ್ಥಿಗಳು ತುಂಬ ಜನ ಏನು ಮಾಡ್ತಾರೆ, ಚೆನ್ನಾಗಿ ಓದಿರ್ತಾರೆ, ಸ್ಕೋರ್ ಆಗಿರುತ್ತೆ, ಬಟ್ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿರಲ್ಲ. ಅಲ್ಲಿ 1600 ಮೀಟರ್ನ 6 ನಿಮಿಷ 30 ಸೆಕೆಂಡಲ್ಲಿ ಕ್ಲಿಯರ್ ಮಾಡಬೇಕು. ಲಾಂಗ್ ಜಂಪ್ ಇರುತ್ತೆ, ಹೈ ಜಂಪ್ ಇರುತ್ತೆ, ಶಾರ್ಟ್ ಪುಟ್ ಇರುತ್ತೆ. ಇದು ಅಷ್ಟು ಈಸಿ ಅಲ್ಲ ಎಕ್ಸಾಮ್ ಅಷ್ಟು. ಯಾಕಂದ್ರೆ ನೀವು ಎಕ್ಸಾಮ್‌ನ 2 to 3 ಮಂತ್ಸಲ್ಲಿ ಪ್ರಿಪೇರ್ ಆಗಿಬಿಡ್ತೀರಾ. ಆದರೆ ನೀವೇನಾದರೂ ಫಿಸಿಕಲ್ ಪ್ರಿಪೇರ್ ಆಗಬೇಕು ಅಂತಂದರೆ ತುಂಬ ಕಷ್ಟ. ಯಾಕೆಂದರೆ ಇಟ್ಸ್ ಟೇಕ್ ಟೈಮ್. ಸ್ಟ್ಯಾಮಿನಾ ಬೇಕು, ಸ್ಟ್ಯಾಮಿನಾ ಬಿಲ್ಡ್ ಆಗಬೇಕು. ಹಾಗಾಗಿ ನೀವು ಫಿಸಿಕಲ್‌ನ ಇವತ್ತಿಂದ ಅಟ್ಲೀಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ ಅಷ್ಟೊತ್ತಿಗೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡೋ ಅಷ್ಟೊತ್ತಿಗೆ ಒಂದು ಲೆವೆಲಿಗೆ ಬರ್ತೀರಾ. ಅದರ್ವೈಸ್ ನೀವು ಕಟ್ ಆಫ್ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೂ ಆಗಲ್ಲ. ನಾನು ಹೇಳೋದು ಇಷ್ಟೇ, ಕಟ್ ಆಫ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಓದ್ತಾ ಇರಿ. ಕಂಟಿನ್ಯೂಸ್ ಎಕ್ಸಾಮ್ಸ್ ಇದೆ. ಈ ಎಕ್ಸಾಮ್ಗಿಲ್ಲ ಅಂತಂದರೆ ಮುಂದಿನ ಎಕ್ಸಾಮ್ಸ್ಗೆ ನಿಮಗೆ ಖಂಡಿತ ಹೆಲ್ಪ್ ಆಗೇ ಆಗುತ್ತೆ. ಮತ್ತು ಫಿಸಿಕಲ್ ಅಷ್ಟೇ. ಈ ಎಕ್ಸಾಮ್ಸ್ಗೆ ಮಾಡಿದ ಫಿಸಿಕಲ್ಲು ಮುಂದಿನ ಎಕ್ಸಾಮ್ಸ್ಗೂ ಸಹ ಹೆಲ್ಪ್ ಆಗುತ್ತೆ. PEC, KSRP, ಸಿವಿಲ್ ಇದೆ, PSI ಸಿವಿಲ್ ಇದೆ, ESI ಇದೆ, ಎಲ್ಲವಕ್ಕೂ ಹೆಲ್ಪ್ ಆಗುತ್ತೆ. ಒಂದು ಹಾಫ್ ಆನ್ ಅವರ್, 1 ಅವರ್ ಫಿಸಿಕಲ್‌ಗೆ ಎತ್ತಿಟ್ರೆ ಏನೂ ಸಮಸ್ಯೆ ಇಲ್ಲ. ಡೈಲಿ ಪ್ರಾಕ್ಟೀಸ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಫಿಸಿಕಲ್ ಎಕ್ಸರ್ಸೈಸ್ ಇಟ್ಕೊಂಡ್ರೆ ಮೆಂಟಲ್ ಪೀಸ್ ಚೆನ್ನಾಗಿರುತ್ತೆ, ಬಾಡಿ ಕಂಡೀಷನ್ ಚೆನ್ನಾಗಿರುತ್ತೆ. ಇದೆಲ್ಲ ಮಾಡಿಕೊಂಡು ಫಿಸಿಕಲ್‌ನ ಪ್ರಾಕ್ಟೀಸ್ ಮಾಡಿ. ಕಟ್ ಆಫ್ ನಾನು ನಿಮಗೆ ಈ ಚಾರ್ಟ್‌ನ ನಿಮ್ಗೆ ಅಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ, ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ನೀವು ನೋಡಿ ಬೇಕಾದ್ರೆ ಗೊತ್ತಾಗುತ್ತೆ. ಟೆಲಿಗ್ರಾಮ್ ಗ್ರೂಪಲ್ಲಿ ಇದನ್ನು ಶೇರ್ ಮಾಡಿರ್ತೀನಿ ಆ ಚಾರ್ಟ್‌ನ. ನೀವು ಬೇಕಾದ್ರೆ ಅದನ್ನು ಪ್ರಿಡಿಕ್ಷನ್ ಮಾಡ್ಬೋದು. ಇಟ್ಸ್ ನಾಟ್ ಎ 100% ಪ್ರಿಡಿಕ್ಷನ್ ಅಲ್ಲ. ನನಗೆ ಗೊತ್ತಿರುವ ನನ್ನ ನಾಲೆಡ್ಜಿಗೆ ತಕ್ಕಂಥ ಒಂದು ಈ ಥರಷ್ಟು ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಹೇಳಿದ್ದೀನಿ. ಇದ್ರ ಮೇಲೆ ವೇರಿಯೇಷನ್ಸ್ ಆಯಿತು ಅಂದರೆ ಅದು ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಲ್ಲದನ್ನೂ 100% ಮಾಡೋಕ್ಕಾಗಲ್ಲ. ಇದ್ರ ಪ್ರಕಾರ ನಿಮ್ಮ ಒತ್ತಾಯದ ಮೇಲೆ ಸ್ಟೂಡೆಂಟ್ಸ್ಗಳು ತುಂಬ ಒತ್ತಾಯ ಮಾಡಿದ್ರು ಅನ್ನೋ ಒಂದು ವಿಚಾರಕ್ಕಷ್ಟೇ ನಾನಿಲ್ಲಿ ನಿಮಗೆ ಅದನ್ನು ಹಾಕಿದ್ದೀನಿ. ಅದರ್ವೈಸ್ ಇದು ಚೆಕ್ ಮಾಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಓಕೆ, ಎಲ್ಲರೂ ಫಿಸಿಕಲ್‌ನ ತಯಾರಿ ಮಾಡ್ಕೊಳ್ಳಿ. ಯಾರೂ ಬೇರೆ ಬೇರೆ ವಿಚಾರಕ್ಕೆ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇರಲ್ಲ. ಬೇರೆ ಎಕ್ಸಾಮ್ಸ್ಗಳು ತುಂಬ ಮುಂದಿನ ಎಕ್ಸಾಮ್ಸ್ಗಳು ಚೆನ್ನಾಗಿದೆ. ಆ ಮುಂದಿನ ಎಕ್ಸಾಮ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಆಮೇಲೆ ಬೇಕಾದರೆ ನೀವು ಏನು ಮಾಡಿ, ಫಿಸಿಕಲ್ ಪ್ರಾಕ್ಟೀಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಮುಂದೆ ತುಂಬ ಎಕ್ಸಾಮ್ಸ್ ಇದೆ, ಅರ್ಥ ಆಗ್ತಿದೆಯಾ? ಅದನ್ನು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಓದಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್.